ಆಧುನಿಕ ಜೀವನ ಶೈಲಿಯಿಂದಾಗಿ ಬಹುತೇಕರು ಮಧುಮೇಹ ಸೇರಿದಂತೆ ವಿವಿಧ ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಇಂತಹ ಸವಾಲಿನ ಸಮಯದಲ್ಲಿ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗುವ ಸಿರಿಧಾನ್ಯಗಳಿಗೆ ಮಲೆಮಹದೇಶ್ವರ ಬೆಟ್ಟದ ದಾಸೋಹ ಭವನದಲ್ಲಿ ವಿಶೇಷ ಮನ್ನಣೆ ನೀಡಲಾಗಿದೆ. ಇದರಿಂದಾಗಿ ಮಲೆಮಹದೇಶ್ವರ ಬೆಟ್ಟ ಇದೀಗ ದೇಶಕ್ಕೆ ಮಾದರಿಯಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಆರಂಭವಾಗಿರುವ ಸಿರಿಧಾನ್ಯ ದಾಸೋಹದ ಕುರಿತ ವಿಶೇಷ ವರದಿ ಇಲ್ಲಿದೆ. ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟವು ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳ ಲಕ್ಷಾಂತರ ಭಕ್ತರನ್ನು ಪ್ರತಿನಿತ್ಯ ಆಕರ್ಷಿಸುತ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಸಂಗ್ರಹಿಸುವ ದೇವಾಲಯಗಳಲ್ಲಿ ಮಲೆಮಹದೇಶ್ವರ ಬೆಟ್ಟ 2ನೇ ಸ್ಥಾನದಲ್ಲಿದೆ. ಇಲ್ಲಿ ನಿತ್ಯ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತಿದ್ದು, ಇದೀಗ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರವು ಆರೋಗ್ಯದ ದೃಷ್ಟಿಯಿಂದ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಂಡಿದೆ. ದೂರದರ್ಶನದೊಂದಿಗೆ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಮಧುಮೇಹ ರೋಗಿಗಳು ಸೇರಿದಂತೆ ಆರೋಗ್ಯದ ಕಾಳಜಿ ಇರುವ ಭಕ್ತರಿಗಾಗಿ ಬೆಳಗಿನ ಉಪಹಾರದಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರಗಳನ್ನು ವಿತರಿಸಲು ಪ್ರತ್ಯೇಕ ಕೌಂಟರ್ಗಳನ್ನು ತೆರೆಯಲಾಗಿದೆ. ಇದು ದೇಶದಲ್ಲಿಯೇ ಮೊದಲ ಪ್ರಯೋಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರಿಂದ ಭಕ್ತರ ಆರೋಗ್ಯವಷ್ಟೇ ಅಲ್ಲದೆ ಸ್ಥಳೀಯ ರೈತರ ಹಿತವನ್ನು ಕಾಯುವ ನಿಟ್ಟಿನಲ್ಲಿ ಸಹಕಾರಿಯಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಸಾದ ದಾಸೋಹ ವ್ಯವಸ್ಥೆಯಲ್ಲಿ ಬೆಳಗಿನ ಒಂದು ತಿಂಡಿಗೆ ನಾವು ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ಬಿಸಿಬೇಳೆ ಬಾತ್ ಇರ್ಬೋದು, ಪೊಂಗಲ್ ಇರ್ಬೋದು, ಪಾಯಸ ಇರ್ಬೋದು, ಇಂತಹ ಒಂದು ಪ್ರಸಾದವನ್ನು ನಾವು ಇತ್ತೀಚೆಗೆ ಪ್ರಾಯೋಗಿಕವಾಗಿ ಕೊಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಮಧುಮೇಹಿಗಳ ಒಂದು ಭಕ್ತಾದಿಗಳ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರಸಾದವಾಗಿ ನಾವು ಕೊಡಲಿಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ. ರಾಜ್ಯ ರೈತ ಸಂಘದ ಮುಖಂಡ ಹೊನ್ನೂರು ಪ್ರಕಾಶ್ ಮಲೆಮಹದೇಶ್ವರ ಬೆಟ್ಟದ ಸುತ್ತಮುತ್ತಲೂ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು, ಅವರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಪ್ರಾಧಿಕಾರವು ರೈತರಿಂದಲೇ ಸಿರಿಧಾನ್ಯಗಳನ್ನು ನೇರವಾಗಿ ಖರೀದಿಸಿ ಅವುಗಳನ್ನು ಶುದ್ಧೀಕರಿಸಿ ಬೆಳಗಿನ ಉಪಹಾರ ತಯಾರಿಸುತ್ತಿದೆ ಎಂದು ಹೇಳಿದರು. ಸಿರಿಧಾನ್ಯಗಳನ್ನು ಎಲ್ಲೂ ಉಪಹಾರಕ್ಕೆ ಮತ್ತು ತಿಂಡಿಗೆ ಕೊಡ್ತಾ ಇಲ್ಲ. ಅದೊಂದು ಒಳ್ಳೆಯ ಒಂದು ಕೆಲಸ ಮಾಡಿ. ಜೊತೆಗೆ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಏನು 19ರಿಂದ 20 ಹಳ್ಳಿಗಳಿದೆ ಮತ್ತು ಅದು ಸುತ್ತಮುತ್ತ ತಾಲೂಕಿದೆ, ಅಲ್ಲೆಲ್ಲ ಸಿರಿಧಾನ್ಯಗಳನ್ನು ಹೆಚ್ಚಿಗೆ ಬೆಳೆಸ್ತಾರೆ. ಜನಗಳಿಗೆ ಆ ಸಿರಿಧಾನ್ಯ ಬಗ್ಗೆ ಮಧುಮೇಹ ಬಂದವರಿಗೆ ಓಕೆ, ಬರೆದವರು ಸಹ ಆ ಏನು ಸಿರಿಧಾನ್ಯಗಳ ಒಂದು ಮಹತ್ವವನ್ನು ಸಾರ್ಬೋದು ಕರ್ನಾಟಕದಲ್ಲಿ ಅಂತ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಸ್ಥಳೀಯರಾದ ಮಧುವನಹಳ್ಳಿ ರಮೇಶ್ ಜಿಲ್ಲೆಯ ಹೆಸರಾಂತ ಧಾರ್ಮಿಕ ಕ್ಷೇತ್ರದಲ್ಲಿ ಮಧುಮೇಹದಿಂದ ಬಳಲುತ್ತಿರುವವರ ಆರೋಗ್ಯದ ಹಿತದೃಷ್ಟಿಯಿಂದ ಸಿರಿಧಾನ್ಯದಿಂದ ತಯಾರಿಸಿದ ಪ್ರಸಾದ ವಿತರಣೆಗೆ ಮುಂದಾಗಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ಬಿಸಿಬೇಳೆ ಬಾತು ಮತ್ತು ಪೊಂಗಲು ಮುಂತಾದಂತಹ ಪ್ರಸಾದವನ್ನು ನೀಡ್ತಾ ಇದ್ರು. ಇದು ಮಧುಮೇಹ ರೋಗಿಗಳಿಗೆ ಬಹಳಷ್ಟು ಅನುಕೂಲ. ಈ ಒಂದು ವ್ಯವಸ್ಥೆ ಕರ್ನಾಟಕದಲ್ಲೇ ಬಹುಶಃ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಇದು ಆಚರಣೆಗೆ ಬಂದಿರತಕ್ಕಂಥದ್ದು. ನಾಗೇಶ್ ದಾಸೋಹ ಭವನದಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಪ್ರಸಾದ ವಿತರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿರಿಧಾನ್ಯದ ಕೌಂಟರ್ ತೆಗೆದಿದ್ದಾರೆ. ಈಗ ಯಾಕೆಂದ್ರೆ ಅದು ಮೆದುಮುಖ ರೋಗಿಗಳಿಗೆ ಉಪಯೋಗವಾಗಲಿ ಅಂತ ಈ ಸಿರಿಧಾನ್ಯದ ಪದಾರ್ಥಗಳನ್ನ ತಯಾರಿಸಿ ಮೆದುಮುಖ ರೋಗಿಗಳಿಗೆ ಕೊಡ್ತಿದ್ದಾರೆ. ಈ ಮೆದುಮುಖ ರೋಗಿಗಳು ಇದನ್ನು ತಿಂದಾಗ ಅವರಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಇರುತ್ತೆ, ಸಕ್ಕರೆ ಅಂಶ ಸಿಗೋದಿಲ್ಲ. ಹಾಗಾಗಿ ಇದು ಒಳ್ಳೆ ರುಚಿಕರವಾಗುತ್ತೆ. ಇದನ್ನು ಬೆಳೆತಕ್ಕಂಥ ರೈತರಿಗೂ ಕೂಡ ಅನುಕೂಲವಾಗುತ್ತೆ. ಒಟ್ಟಿನಲ್ಲಿ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರವು ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿಯದೆ ದೇಶದಲ್ಲಿಯೇ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಸಿರಿಧಾನ್ಯ ದಾಸೋಹ ಆರಂಭಿಸುವ ಮೂಲಕ ಲಕ್ಷಾಂತರ ಭಕ್ತರ ಆರೋಗ್ಯ ರಕ್ಷಣೆಗೆ ಮುಂದಾಗಿರುವುದು ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ.